ಕೊಟ್ಟಿಯೂರಿಗೆ ಹೋದ ಮೇಲೆ ದರ್ಶನ್ ಜೀವನ ಹಾಳಾಗಿದ್ದು. ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗೋ ಕನ್ನಡಿಗರೇ ಹುಷಾರ್. ದರ್ಶನ್ ಹೋದ್ರು ಅಂತ ಹೋಗಿ ನಿಮ್ ಜೀವನ ಹಾಳು ಮಾಡ್ಕೋಬೇಡಿ. ಸಾಮಾಜಿಕ ಜಾಲತಾಣದಲ್ಲಿ ಸದ್ಯಕ್ಕೀಗ ಕೊಟ್ಟಿಯೂರು ಕುರಿತಂತಹ ಸುದ್ದಿಗಳು ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಕಳೆದ ವರ್ಷಕ್ಕೂ ಮುನ್ನ ಇಂತಹದೊಂದು ದೇವಸ್ಥಾನ ಇದೆ ಅನ್ನೋದರ ಅರಿವು ಸಹ ಇಲ್ಲದಂತಹ ಜನರು ಕಳೆದ ವರ್ಷ ಈ ಜಾಗದ ಕುರಿತು ವೈರಲ್ ಆದಂತಹ ರೀಲ್ಗಳನ್ನ ಕಂಡು ಭಾರಿ ದೊಡ್ಡ ಮಟ್ಟದಲ್ಲಿ ಭೇಟಿ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ದೇವಾಲಯದ ಸುತ್ತ ನೀರು, ಆ ನೀರನ್ನೇ ದಾಟಿ ದರ್ಶನ ಪಡೆಯುವಂತಹ ವಿಡಿಯೋವನ್ನ ಕಂಡ ಜನರು ಇದೊಂಥರ ವಿಭಿನ್ನವಾಗಿದೆಯಲ್ವಾ ಅನ್ನೋಂಥ ಕಾರಣಕ್ಕೆ ಮನಸೋತು ದೇವಾಲಯದ ಕಡೆ ಮುಖ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಲ್ಲದೆ ಈ ದೇವಸ್ಥಾನಕ್ಕೆ ಬರೋರು ನಾಗರಹೊಳೆ ಅಥವಾ ಬಂಡೀಪುರ ಕಾಡಿನ ಮೂಲಕ ಕರ್ನಾಟಕ ಕೇರಳ ಗಡಿ ದಾಟಿ ಕೇರಳಕ್ಕೆ ಪ್ರವೇಶ ಪಡೆದುಕೊಳ್ಳಬೇಕಿದ್ದು ಸಾಗುವ ಹಾದಿ ಸಹ ಕಣ್ಣಿಗೆ ಹಬ್ಬ ಎಂದು ಹೇಳಬಹುದು. ಹೀಗೆ ಹೋಗುವಂತಹ ಜಾಗ, ಹೋಗುವಂತಹ ಹಾದಿ ಎಲ್ಲವೂ ಸಹ ಚೆನ್ನಾಗಿದೆ ಎಂಬ ಕಾರಣಕ್ಕೆ ವೈರಲ್ ಆದ ಈ ಜಾಗಕ್ಕೆ ಮೈಸೂರು ಹಾಗೂ ಚಾಮರಾಜನಗರದಿಂದ 4 ಗಂಟೆಗಳಲ್ಲಿ ತಲುಪಿ ಬಿಡಬಹುದು. ಇದರಿಂದ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಸದ್ಯ ಕಳೆದ ವರ್ಷದ ಹಾಗೆ ಈ ವರ್ಷವೂ ಸಹ 1 ತಿಂಗಳ ಕಾಲ ಈ ದೇವಾಲಯ ಸಾರ್ವಜನಿಕರ ಪ್ರವೇಶಕ್ಕೆ ತೆರೆಯಲ್ಪಟ್ಟಿದ್ದು, ಕಳೆದ ವರ್ಷದ ಹಾಗೇನೆ ಈ ವರ್ಷವೂ ಸಹ ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದ ಜನರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲದೆ ದೇವಾಲಯದ ಸಿಬ್ಬಂದಿ ವಿರುದ್ಧ ತಮ್ಮ ಜೊತೆ ಸರಿಯಾಗಿ ನಡ್ಕೊಳ್ತಿಲ್ಲ, ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್ ಅನ್ನ ಪಡೆದು ಹೋದ್ರೂ ಸಹ ಸರಿಯಾದಂತಹ ವ್ಯವಸ್ಥೆ ಇಲ್ಲ, ಮಹಿಳೆಯರ ಜೊತೆ ಸರಿಯಾಗಿ ನಡೆದುಕೊಳ್ಳದೆ ದರ್ಪವನ್ನ ತೋರ್ತಾ ಇದ್ದಾರೆ ಅಂತ ಕನ್ನಡಿಗರು ಕಿಡಿಕಾರಿದ್ರು. ಇದಕ್ಕೆ ಕೇರಳಿಗರು ಸಹ ಇಲ್ಲಿಗೆ ಬಂದ ಮೇಲೆ ಇಲ್ಲಿನ ನಿಯಮಗಳನ್ನ ಪಾಲಿಸಿ ರಸ್ತೆಗಳಲ್ಲಿ ಅಡ್ಡಾದಿಡ್ಡಿ ವಾಹನವನ್ನ ಚಾಲನೆ ಮಾಡೋದು, ಕ್ಯೂ ಪಾಲಿಸದಿರೋದು, ಮನ ಬಂದಂತೆ ಕಿರ್ಚೋದು, ಈ ರೀತಿಯಾಗಿ ಮಾಡ್ತೀರಾ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಅಲ್ಲದೆ ನಿಮ್ಮ ದೇವಾಲಯಗಳನ್ನ ಬಿಟ್ಟು ಇತಿಹಾಸವಿರುವ ನಮ್ಮ ಕಾಡಿನ ದೇವಾಲಯಕ್ಕೆ ಬನ್ನಿ ಅಂತ ನಿಮ್ಗೆ ಹೇಳಿದ್ದಾದ್ರೂ ಯಾರು? ಒಟ್ಟಿಗೆ ಇಷ್ಟು ಜನ ಬಂದ್ರೆ ಹೇಗೆ ಸರಿಯಾದಂತಹ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಸಹ ಕಿಡಿಕಾರಿದ್ದಾರೆ. ಇದೇ ಸಮಯಕ್ಕೆ ಸರಿಯಾಗಿ ದರ್ಶನ್ ಅಭಿಮಾನಿಗಳು ಪವರ್ಫುಲ್ ಪೀಪಲ್ ಮೇಕ್ಸ್ ಪ್ಲೇಸಸ್ ಪವರ್ಫುಲ್ ಅಂತ ಸ್ವಾಗ್ ಪೋಸ್ಟ್ ಗಳನ್ನ ಹಂಚಿಕೊಳ್ತಾ ಇದ್ದು, ಕಳೆದ ವರ್ಷ ಜೂನ್ ತಿಂಗಳಲ್ಲಿ ದರ್ಶನ್ ಭೇಟಿ ನೀಡಿದ್ದಕ್ಕೆ ಈ ತಾಣ ಇಷ್ಟು ಖ್ಯಾತಿಯನ್ನ ಪಡೀತು ಅಂತ ಹೇಳ್ತಿದ್ದಾರೆ. ಹೀಗೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವಂತಹ ಈ ಕುರಿತು ಹಲವಾರು ಮಂದಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದಲ್ಲೇ ಹಲವಾರು ಶಿವನ ದೇವಾಲಯಗಳು ಇದೆ, ಕೊಟ್ಟಿಯೂರಿಗೆ ಹೋಗಬೇಕು ಅನ್ನುವಂತಹ ನಿಯಮವೇನೂ ಇಲ್ಲ, ಅಲ್ಲಿಗೆ ಹೋಗಿ ಮರ್ಯಾದೆ ಇಲ್ಲ ಅಂತ ಅಳುವ ಬದಲು ರಾಜ್ಯದಲ್ಲಿ ಇರುವ ದೇವಾಲಯಗಳಿಗೆ ಭೇಟಿ ನೀಡಿ ಎಂದು ಬುದ್ಧಿವಾದವನ್ನ ಹೇಳಿದ್ದಾರೆ. ಹಾಗೇನೆ ದರ್ಶನ್ ಹೋಗಿದ್ದ ದೇವಸ್ಥಾನ ಅನ್ನೋ ಕಾರಣಕ್ಕೆ ಹೋಗುವವರ ಕುರಿತು ಎಕ್ಸ್ ಬಳಕೆದಾರ ಟ್ವೀಟ್ ಮಾಡಿದ್ದು, ದುರಾದೃಷ್ಟವಶಾತ್ ಇಲ್ಲಿಗೆ ಭೇಟಿ ನೀಡಿದ ಬಳಿಕ ದರ್ಶನ್ ಜೀವನವೇನೂ ಸರಿಯಾಗಿಲ್ಲ, ಬೇಲ್ ಮೇಲೆ ಹೊರಗಿದ್ದಂತಹ ದರ್ಶನ್ ಮತ್ತೆ ಜೈಲು ಪಾಲಾಗಿದ್ದಾರೆ. ಅಷ್ಟು ಗುಂಪಿರುವ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಜೀವವನ್ನ ರಿಸ್ಕ್ ಮಾಡ್ಕೋಬೇಡಿ. ನಿಮ್ಮ ರಾಜ್ಯದಲ್ಲಿರುವ ದೇವಾಲಯಗಳಿಗೆ ಹೋಗಿ, ನಿಮ್ಮ ಮನೆ ದೇವರಿಗೆ ಹೋಗಿ. ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗುವ ದೇವಾಲಯಗಳಿಗೆ ಹೋಗೋದನ್ನ ನಿಲ್ಲಿಸಿ ಅಂತ ಬರೆದುಕೊಂಡಿದ್ದಾರೆ.